ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲ ಒಡೆಯೋರ ಅಡ್ರೆಸ್ ಈಗ ಸೋಮಾರಿ ಕಟ್ಟೆ ನೇತ್ರ ಜೊತೆ. ವ್ಯಾಲೆಂಟೈನ್ಸ್ ವೀಕ್ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ. ಅದೇನೋ ರೋಸ್ ಡೇ ಅಂತೆ, ಚಾಕ್ಲೇಟ್ ಡೇ ಅಂತೆ, ಬಟ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಜನ ಫಾಲೋ ಮಾಡೋದು ಹಗ್ ಡೇ, ಕಿಸ್ ಡೇ. ಇದ್ರ ಮಧ್ಯ ಲವ್ ಡೇ ಸೆಲೆಬ್ರೇಷನ್ಗೋಸ್ಕರ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ ಪ್ರೀತಿಯ ದಿನ. ಐ ಥಿಂಕ್ ವಿ ಶುಡ್ ಜಸ್ಟ್ ಸ್ಟಿಕ್ ಟು ದಟ್. ಪ್ರೀತಿಯ ದಿನ. ಕರೆಕ್ಟ್. The day we celebrate love. ಅದು ಪರವಾಗಿಲ್ಲ. ಅಂದ್ರೆ ಸೆಲೆಬ್ರೇಟ್ ಲವ್. ಏನಪ್ಪ ಜನ ಹಾಳಾಗೋಗ್ಬಿಟ್ಟಿದ್ರೆ ಇವತ್ತಿನ ಕಾಲದಲ್ಲಿ. ರೇಡಿಯೋ ಸಿರಿ 91.1 ಸ್ಟುಡಿಯೋನಲ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್. ನೇತ್ರ ಜೊತೆ ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಪಲ್ಲವಿ. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್. ಆಲ್ಸೋ ನಮ್ಮ ಶೋ ಪ್ರೊಡ್ಯೂಸರ್ ಮಿಸ್ಟರ್ ಸಂತು ಮೇಕ್ ಸಮ್ ನೈಸ್. ನಮಸ್ಕಾರ. ಸೊ ವ್ಯಾಲೆಂಟೈನ್ಸ್ ಡೇ ಇದೆಲ್ಲದ್ರ ಜೊತೆ ಇವಾಗಿನ ಜನರೇಷನ್ ನ ಜನರಲಿ ಲವ್ ಅಂತಂದ್ರೆ ದೇ ಆರ್ ಸೋ ಮೆಸ್ಡ್ ಅಪ್ ಇನ್ ದ ಹೆಡ್ ಅಂತ. ಅದೇನೋ ಕರೆಕ್ಟ್ ಅಲ್ಲ, ಬಟ್ ನಾವು ನಮ್ಮಪ್ಪ ಅಮ್ಮಂದ್ರ ತರ ಇವಾಗ ಮಾತಾಡ್ತಾ ಇದೀವಿ. ನಮ್ ಕಾಲ ಇತ್ತು, ಎಷ್ಟು ಕಣ್ಣಲ್ಲಿ ಲವ್ ಮಾಡ್ತಿದ್ವಿ ನಾವ್ ಹೇಳ್ತೀವಿ ಆಯ್ತಾ. ಇವತ್ತಿಗೆ ಈಗಿನ ಮುಂದಿನ ಜನರೇಷನ್ ನಾವ್ ಹೇಳ್ತೀವಿ ನಮ್ ಕಾಲ ಇತ್ತು, ಎಷ್ಟು ಚೆನ್ನಾಗಿ ನಾವುಗಳು ಮೊಬೈಲ್ ಫೋನ್ ಅಲ್ಲಿ ಒಬ್ರ ಜೊತೆ ಚಾಟ್ ಮಾಡ್ತಾ ಇದ್ವಿ ಅಂತ. ಇವುಗಳು ಒಂದೇ ಮೆಸೇಜ್ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡ್ತಾ ಇದಾರೆ. ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್ ಅಂತೆ. ಏನಿದು ಇವ್ರಿಗೆ ಲೆಫ್ಟ್ ಯಾವ್ದು ರೈಟ್ ಯಾವ್ದು ಗೊತ್ತಿಲ್ಲ. ಜಸ್ಟ್ ಅಬೌಟ್ ಟು ಸೇ, ಈಗ ಮಕ್ಕಳಿಗೆ ಲೆಫ್ಟ್ ಹ್ಯಾಂಡ್ ಯಾವ್ದು ರೈಟ್ ಹ್ಯಾಂಡ್ ಯಾವ್ದು ಅಂತ ಕೇಳಿದ್ರೆ ಫಸ್ಟ್ ಚೆಕ್ ಮಾಡ್ತಾರೆ ಯಾವ ಕೈಯಲ್ಲಿ ತಿನ್ನೋದು ಯಾವ ಕೈಯಲ್ಲಿ, ಆಮೇಲೆ ಹೇಳ್ತಾರೆ ಓ ಇದು ರೈಟ್ ಇದು ಲೆಫ್ಟ್ ಅಂತ. ಅದನ್ನಲ್ಲೇ ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್. ಇವಾಗ ಈಗ ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್. ನಮ್ಮ ಮನೇಲಿ ಲವ್ ಅಂತ ಹೇಳಿದ್ರೆ ಲೆಫ್ಟ್ ರೈಟ್. ಗುಡ್ ಒನ್. ಆಕ್ಚುಲಿ ಕೆನ್ನೆಗೆ ಬಲಕ್ಕೊಂದು ಹಿಡ್ಕೊಂಡು ಬೀಳೋದಷ್ಟೇ. ಅವ್ರು ಸ್ವೈಪ್ ಮಾಡೋದು ಕರೆಕ್ಟ್. ಇಲ್ಲಾದ್ರೂ ಸ್ವೀಪ್ ಮಾಡೋರು ಅಲ್ಲಿ. ಈಗಾದ್ರೂ ಮೊಬೈಲ್ ಅಲ್ಲಿ ಬ್ರೌಸರ್ ಹಿಸ್ಟ್ರಿನ, ನಮ್ದು ಫೇಸ್ ಹಿಸ್ಟ್ರಿನಲ್ಲೇ ಇರ್ತಿತ್ತು ಮುಖದಲ್ಲಿ. ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಿ, ಬಟ್ ವಾಟ್ ಎವರ್ ಆ ಜನರೇಷನ್ ತಕ್ಕಂಗೆ ಜನ ಹಂಗಂಗೆ ಯುನೋ ಲವ್ ಲ್ಯಾಂಗ್ವೇಜಸ್ ಬದಲಾಗ್ತಾ ಹೋಗುತ್ತೆ ಅಥವಾ ಆಲ್ಟರ್ ಆಗ್ತಾ ಹೋಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಎಷ್ಟೊಂದ್ ಜನ ಕಾಮನ್ ಆಗಿ ಡೈಲಾಗ್ ಹೊಡಿತಾರಲ್ಲ, ಓ ನಂಗೆ ಲವ್ಗೆಲ್ಲ ಟೈಮೇ ಇಲ್ಲ ಅಂತ. ನಂಗೆ ಸೀರಿಯಸ್ಲಿ ಅಂತಾರ ಅರ್ಥನೇ ಆಗೋದಿಲ್ಲ. ಹೇಗೆ? ಲೈಕ್ ವೈ, ಹೌ ಡು ಯು ಎಕ್ಸಿಸ್ಟ್? ಲವ್ವಿಗೆ ಟೈಮ್ ಇದ್ದಿದ್ದಕ್ಕೆ ನೀವು ಬಂದಿರೋದು. ಇದೆಲ್ಲೋ ಕಾನ್ವರ್ಸೇಷನ್ ಬೇರೆ ಕಡೆ ಹೋಗ್ತಿದೆ ಇವತ್ತು. ಇಲ್ಲ, ಆಕ್ಚುಲಿ ಈ ಪ್ರೇಮಿಗಳ ದಿನಾಚರಣೆಯಲ್ಲಿ ನೀವು ಹೇಳ್ದಂಗೆ ಈಗ ರೀಸೆಂಟ್ ಡೇಸ್ ಅಲ್ಲಿ ನಾನು ನೋಡಿದ್ರೆ ತುಂಬಾ ಜನ ಹುಡುಗರು ಡೂಡ್ ಲವ್ ಇಸ್ ಆಲ್ ಬುಲ್ಶಿಟ್ ಮ್ಯಾನ್. ಇಂಗ್ಲಿಷ್ ಅಲ್ಲಿ ಬೇರೆ, ಕನ್ನಡದಲ್ಲಾರ ಹೇಳಿದ್ರೆ ಒಂದು ಚೆನ್ನಾಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಈ ಲವ್ ಗಿವೆಲ್ಲ ಏನಿಲ್ಲ, ವೇಸ್ಟ್, ಪುಸ್ತಕದ ಬದನೆಕಾಯಿ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಇವಾಗ ಅದೇ ಕಾರಣಕ್ಕೋಸ್ಕರ ಏನಂತಂದ್ರೆ, ಇವಾಗ ರಷ್ಯಾನಲ್ಲಿ ಒಬ್ಬ 23 year old ಆಯ್ತಾ, ಅದ ಅವನ ವಯಸ್ಸಲ್ಲಿ ನಾವುಗಳೆಲ್ಲ ಬೈಕಲ್ಲಿ ಹೆಂಗ್ ಸುತ್ತಾ ಇದ್ವಿ ಊರೆಲ್ಲ. ಸರಿ, ಎನಿವೆ ಬೇಡ ಮಾಡ್ತಾ ಇದ್ದೆ. ಲೆಟ್ಸ್ ಫೇಸ್ ದ ಫ್ಯಾಕ್ಟ್ಸ್. ಆಕ್ಚುಲಿ ಹೌದು, ಕೆಲಸ ಮಾಡ್ತಿದ್ದೆ. ನಾವೆಲ್ಲ 21 ನಲ್ಲಿ ಶುರು ಮಾಡಿದ್ದು ಕೆಲಸ ಮಾಡಕ್ಕೆ. ಆಕ್ಚುಲಿ ಹೌದು, ಐ ವಾಸ್ ಆಲ್ರೆಡಿ ವರ್ಕಿಂಗ್. ಫುಲ್ ಸೀರಿಯಸ್ ಆಗಿದ್ವಿ ನಾವು ಲೈಫ್. ನಮ್ ದುಡ್ಡಲ್ಲಿ ನಾವು ಮಜಾ ಮಾಡ್ತಿದ್ವಿ ಗುರು. ಪ್ಲಸ್ ನಮ್ಮ ಹತ್ರ ಅವಾಗೂ ಟೈಮ್ ಇತ್ತು, ಅವಾಗೂ ಟೈಮ್ ಇತ್ತು. ಸೊ ಇವ್ನು ಏನ್ ಮಾಡಿದಾನೆ, ರಷ್ಯನ್ ಹುಡುಗ 23 year old. ಇವ್ನು ಅಪಾರೆಂಟ್ಲಿ ತುಂಬಾ ಬಿಸಿ ಲೈಫ್ ಅಲ್ಲಿ, ಆಮೇಲೆ ಅತಿ ಬುದ್ಧಿವಂತ. ಏನ್ ಮಾಡ್ತಾನೆ, ಚಾಟ್ GPT ಇಂದ ನಾವ್ ಸುಮಾರು ಜನ ಪಾಠ ಕಲಿತಾ ಇದಾರೆ. ಇವ್ನು ಚಾಟ್ GPT ಗೆ ಹೇಳ್ಕೊಟ್ಟಿದ್ದಾನೆ ಏನಂತಂದ್ರೆ, ಅವನ್ ತರ ಮಾತಾಡೋ ತರ, ಅವ್ನ್ ವೊಕ್ಯಾಬ್ಯುಲರಿ ಯೂಸ್ ಮಾಡೋ ತರ ಪ್ರೋಗ್ರಾಮ್ ಮಾಡ್ತಾನೆ ಚಾಟ್ GPT ನ. ಅಂಡ್ ಈ ಪ್ರೋಗ್ರಾಮ್ಸ್ ಇಟ್ ಇನ್ ಸಚ್ ಅ ವೇ, ಅದು ಹೋಗಿ ಎಲ್ಲ ಡೇಟಿಂಗ್ ಆಪ್ಸ್ ನಲ್ಲಿ ಹುಡುಗಿಯರ ಜೊತೆ ಚಾಟ್ ಮಾಡುತ್ತೆ ಆಟೋಮೆಟಿಕಲಿ. ಸೊ ಬೇಸಿಕ್ಲಿ ಆ ಹುಡುಗಿರು ಈ ಹುಡುಗ ಅನ್ಕೊಂಡು ಚಾಟ್ ಮಾಡ್ತಿರೋದು, ಬಟ್ ಅದು ಅವನಲ್ಲ, ಅದು ಚಾಟ್ GPT ಚಾಟ್ ಮಾಡ್ತಿರೋದು. ಆ ತರ ಚಾಟ್ ಹಿಸ್ಟ್ರಿನಲ್ಲಿ ಅವನಿಗೆ 18 ಜನ ಇಷ್ಟ ಆಗಿದಾರಂತೆ. 18 ಒಬ್ಬಳ ಜೊತೆ ಚಾಟ್ ಮಾಡಕ್ಕೆ ಇವನಿಗೆ ಟೈಮ್ ಇಲ್ಲ. 18 ಜನನ ಹೆಂಗೆ ಡೇಟ್ ಮಾಡ್ತಾನೆ ನನಗೆ ಗೊತ್ತಾಗ್ತದೆ. ಈಗ ಚಾಟ್ GPT ಪ್ರೋಗ್ರಾಮ್ ಮಾಡ್ತಾನೆ ಟು ಫರ್ದರ್ ರೆಡ್ಯೂಸ್ 18 to 9, 9 to 5, ಆಮೇಲೆ ಗ್ರ್ಯಾಂಡ್ ಫಿನಾಲೆ ಮಾಡಿ ಮಂತ್ರಿ ಮಾಲ್ ಅಲ್ಲಿ ನಾವು ಒಂದು ರೇಡಿಯೋ ಸಿಟಿ ಡೇಟಿಂಗ್ ಚಾಟ್ GPT ಅಂತ ದೊಡ್ಡದಾಗಿ ಇವೆಂಟ್ ಮಾಡೋಣ. ಅವನನ್ನ ಕರೆಸ್ಬಿಟ್ಟು ಫೈನಲ್ ಆಗಿ ರೋಸ್ ಯಾರು ಕೊಡೋದು, ಚಾಕ್ಲೇಟ್ ಯಾರಿಗೆ ಕೊಡೋದು, ಆಮೇಲೆ ಬೀಳದ್ ಯಾರಿಗೆ ಅಂತ. ನನಗೆ ಅವನಲ್ಲಿ ಒಂದು ಖುಷಿ ಆಯ್ತು. ಏನ್ ಗೊತ್ತಾ, ನಾವು ಹುಡುಗರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಹುಡುಗಿರಿಗೆ ಏನ್ ಇಷ್ಟ ಅನ್ನೋದನ್ನ ಒಂದಷ್ಟು ಲಿಮಿಟೆಡ್ ನಂಬರ್ಸ್ ಅಲ್ಲಿ ನೆನ್ಪಿಟ್ಕೊಂಡಿರ್ತೀವಿ. ಕರೆಕ್ಟ್. ನಿಮ್ ಇಂಟ್ರೆಸ್ಟ್ ಗಳು ಏನಿದೆ ಅನ್ನೋದನ್ನ ನಾವು ಇನ್ನೂ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಗಿಫ್ಟ್ ಕೊಡೋಣ ಹಂಗೆ. ಚಾಟ್ GPT ರಿಮೆಂಬರ್ಸ್ ಎವ್ರಿಥಿಂಗ್. ಆಯ್ತಾ, ಈ ಕಡೆಯಿಂದ ಏನ್ ಕಾನ್ವರ್ಸೇಷನ್ ಬರ್ತಾ ಇದೆ, ಅವಳ ಇಂಟ್ರೆಸ್ಟ್ ಯಾವ ಕಡೆ ಹೋಗ್ತಿದೆ ಅಂತ ನೋಡ್ಕೊಂಡು ಚಾಟ್ GPT ಅದಕ್ಕೆ ತಕ್ಕಂಗೆ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಹುಡುಗಿ ಇಂಪ್ರೆಸ್ ಆಗ್ತಾಳೆ. ಅಲ್ಲ, ಇಷ್ಟು ದಿನ ನಾವು ಡೀಪ್ ಫೇಕ್ ಬಗ್ಗೆ ಭಯ ಬೀಳ್ತಾ ಇದ್ವಿ, ಈಗ ಮೇಲ್ ಫೇಕ್ ಬಗ್ಗೆ ಭಯ ಬೀಳಕ್ ಶುರು ಆಗೋಗಿದೆಯಲ್ಲ. ಅಲ್ಲ, ಪ್ರಪಂಚದಲ್ಲಿ ಇನ್ನ ಆಕ್ಚುಲಿ ಇಲ್ಲಿನ ಮುಂದಕ್ಕೆ ಏನ್ ನಡೆದ್ರು ಯಾವ್ದು ಕೂಡ ನಂಬಿರೋ ಹಂಗ ಆಗೋಗಿದೆ. ಇದಕ್ಕಿದ ಹಾಗೆ ಯಾರೋ ಆಕ್ಟ್ರೆಸ್ ಸತ್ತೋಗ್ತಾರೆ, ಯಾವ್ದೋ ರೇಡಿಯೋ ಸ್ಟೇಷನ್ ಮುಚ್ಚೋಗುತ್ತೆ, ಯಾರೋ
ಇನ್ನೆಷ್ಟು ಸುಳ್ಳುಗಳನ್ನ ಏನ್ ಕೇಳಬೇಕು ಈ ಸುಳ್ಳುಗಳು ಕಿವಿ. ಗುರು? ಅಲ್ಲ ಸುಳ್ಳಿರ್ಲಿ ಸುಳ್ಳು ಆದ್ಮೇಲೆ ನೆಕ್ಸ್ಟ್ ಡೇ ಆ PR ಏನೋ ಲೈನ್ ಡೈಲಾಗ್ ಬರುತ್ತೆ ಗೊತ್ತಾ, ನಾವೆಲ್ಲ ಇದು ಮಾಡಿದ್ದು ಜನರ ಒಳ್ಳೇದಕ್ಕಾಗಿ ಅಂತ. ಏನ್ ಕಥೆ ಇದು? ಏನಾದ್ರೂ ಐ ಅಂಡರ್ಸ್ಟ್ಯಾಂಡ್ ಎನಿ PR ಇಸ್ ಗುಡ್ PR ಅಂತ ನಾವು ಮೊದ್ಲಿಂದಾನು ಕೇಳ್ಕೊಂಡ್ ಬಂದಿದೀವಿ, ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ. ಬಟ್ ಈ ನಡುವೆ ಇಷ್ಟು ನಂಬ್ಕೊಂಡು ಇಷ್ಟು ಜನ ಇವಾಗ ಅವಳು ನೆಕ್ಸ್ಟ್ ಡೇ ಹೇಳಿದ್ದನ್ನ ಯಾರು ನೋಡಿಲ್ಲ ಅಂದ್ರೆ ಹಾ ಅದ್ರ ಬಗ್ಗೆ ಯಾರು ಯೋಚನೆ ಅಲ್ಲ, ಮಾಡಿಲ್ಲ. ಇಟ್ ಡಸಂಟ್ ಮ್ಯಾಟರ್ ಪೂನಂ ಪಾಂಡೆ ಅಲೈವ್ ನಾಟ್ ಅಲೈವ್, ಇಟ್ಸ್ ಅಲ್ಲ, it ನಾಟ್ ಲೈಕ್ ಇಟ್ doesn't matter ಮ್ಯಾಟರ್ಸ್. ಗೊತ್ತು. ಅಲ್ಲ, ಸೊ ನನ್ಗೇನಂದ್ರೆ ಮುಂದಿನ ಜನರೇಷನ್ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಆಗುತ್ತೆ ಅಂದ್ರೆ Actually ಅಲ್ವಾ? ಆಕ್ಚುಲ್ ಆಗಿ ಏನ್ ಹೇಳಿದ್ರು ಅವ್ರು 2 ಸಲ ಯೋಚನೆ ಮಾಡ್ತಾರೆ, ಇದಿಲ್ಲ ಹೀಗಿರ್ಬೋದು, ಆ ಫುಲ್ 100% ಟ್ರಸ್ಟ್ ಇಶ್ಯೂಸ್ ಅಲ್ಲೇ ಬೆಳಿತಾರೆ ಮುಂದಿನ ಜನರೇಷನ್. ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ನೆಕ್ಸ್ಟ್ ಒಂದು ಕಾಲ ಬರುತ್ತೆ, ನೀವ್ ಏನೇ ಹೇಳದಿದ್ರು ಫೇಸ್ ಟು ಫೇಸ್ ಹೇಳಿದ್ರೆ ಮಾತ್ರ ಅಥೆಂಟಿಫೈಡ್. ಇಲ್ಲ ಅದು ಡೌಟ್ ಇವಾಗ ಅದು ಡೌಟ್. ಅಲ್ಲ, ಇನ್ ಪರ್ಸನ್ ನಾನು ಹೇಳ್ತಿದ್ದೀನಿ, ನೀವು ನಾನು ಒಂದು ರೂಮ್ ನಲ್ಲಿ ಒಂದು ಸ್ಟುಡಿಯೋದಲ್ಲಿ ಕೂತು ಮುಟ್ಟಿ, ಅಲ್ಲ, ಮುಟ್ಟಿ. ಅದು ನೆಕ್ಸ್ಟ್ ಯಾವ AI ಮಾಡಲ್ ಬರ್ತಾರೋ ಗೊತ್ತಿಲ್ವಲ್ಲ. ಕರೆಕ್ಟ್, ಅದು ರೋಬೋಟ್ಸ್ ಕೂಡ ರೆಡಿ ಆಗ್ತಾ ಇದೆ. ಸೊ For ನೆಕ್ಸ್ಟ್ everything. ಯಾರು ಗೊತ್ತು, ಇನ್ ನೆಕ್ಸ್ಟ್ ಇಯರ್ ನೇತ್ರ ಥೈಲ್ಯಾಂಡ್ ಅಲ್ಲಿ ಇದ್ದಾಗ ನೇತ್ರ ತರ AI ಮಾಡೆಲ್ ಒಂದು ಇಲ್ಲಿ ಕೂರ್ಸ್ಬಿಟ್ಟು ಸೀರಿಯಸ್ಲಿ ಈಗಾಗಲೇ ಸಿಸ್ಟಮ್ ಗಳಲ್ಲಿ ನಾವು ಕ್ಯಾಪ್ಚಾ ಹಾಕ್ತಿವಿ, ಅದು ಕಂಪ್ಯೂಟರ ಹ್ಯೂಮನ್ ಈ ಕಡೆ ಕೂತಿರೋದು ಅಂತ. Yeah. ನೆಕ್ಸ್ಟ್ ಒಂದು ಸಿಸ್ಟಮ್, ಒಂದು ಮಷಿನ್ ಬರುತ್ತೆ, ಇದು ಹ್ಯೂಮನ್ ಏನಾ ಅಂತ ಚೆಕ್ ಮಾಡೋದಕ್ಕೆ. ರೋಬೋಗಳು ಮಾಡುತ್ತೆ ಆಚೆ. ಯಾ ಇಷ್ಟೊಂದು ಬೇಸಿಕ್ಲಿ ಟ್ರಸ್ಟ್ ಇಶ್ಯೂಸ್ ಜೊತೆಗೆ ಶೋನ ಕಂಟಿನ್ಯೂ ಮಾಡೋಣ. ಟೆನ್ಷನ್ ಆಗ್ತಿದೆ ನನಗೆ, BP ಜಾಸ್ತಿ ಆಗ್ತಾ ಇದೆ. ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. RJ ನೇತ್ರ ಜೊತೆ.